ಮಗು, ಈ ಸಮಯ ನಾನು ಅವಶ್ಯಕವಾಗಿ ನಿನ್ನ ಜೊತೆ ಮಾತನಾಡಲು ಬಂದಿರುವೆ ಕಂದ. ನಿನ್ನ ಅನೇಕ ದಿನದ ಪ್ರಶ್ನೆಗಳಿಗೆ ಉತ್ತರ ಕೊಡಲು ಬಂದಿರುವೆ ಕಂದ. ಬಾಬಾ, ನನಗೆ ನೀವೇ ಇಲ್ಲ, ನನ್ನ ಜೊತೆ ನೀವಿದ್ದೀರಾ ಅನ್ನುವ ದೃಢವಾದ ವಿಶ್ವಾಸವಿದ್ದರೂ ನನ್ನಲ್ಲಿ ಕೆಲವು ಕೊರತೆಗಳಿವೆ. ಹಾಗೆ ನನ್ನ ಜೀವನದಲ್ಲಿರುವ ಸಮಸ್ಯೆಗಳು ನನ್ನನ್ನು ನಿಮ್ಮ ಮೇಲೆ ಸಂಶಯ ಪಡುವಂತೆ ಮಾಡುತ್ತಿವೆ ಬಾಬಾ. ಇದು ನನ್ನ ಮನಸ್ಸಿನ ಒತ್ತಡ ಎನ್ನುವುದು ನನಗೆ ತಿಳಿದಿದೆ. ಆದರೂ ನನ್ನ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ನನಗಾಗುತ್ತಿಲ್ಲ ಬಾಬಾ. ದುರ್ಬಲತೆ ಕಾಡುತ್ತಿದೆ. ಅನೇಕ ರೀತಿಯ ಸಮಸ್ಯೆಗಳು ನನ್ನನ್ನು ಕೆಣಕುತ್ತಿವೆ ಬಾಬಾ. ಪದೇ ಪದೇ ಮತ್ತೆ ನಿಮ್ಮನ್ನು ನಾನು ಪ್ರಶ್ನೆ ಕೇಳುತ್ತಲೇ ಇರುವೆ. ನನ್ನ ಜೊತೆ ನೀವಿದ್ದೀರಾ ಬಾಬಾ? ನನ್ನ ಮಾತುಗಳು ನಿಮಗೆ ಕೇಳಿಸುತ್ತಿವೆಯೇ ಬಾಬಾ? ನನ್ನ ಪ್ರಾರ್ಥನೆ ನಿಮಗೆ ಕೇಳಿಸುತ್ತಿದೆಯಾ ಬಾಬಾ? ನಾನು ಈ ಕಷ್ಟ, ದುಃಖ, ಸಮಸ್ಯೆಗಳಿಂದ ಹೊರಬರುತ್ತೇನ ಬಾಬಾ? ಮಗು, ನಿನ್ನ ಕಣ್ಣೀರು ನನಗೆ ತಿಳಿದಿದೆ ಕಂದ. ಒಂಟಿಯಾಗಿ ನೀನು ಅಳುತ್ತಿರುವುದು ನನಗೆ ಕಾಣಿಸುತ್ತಿದೆ. ಏಕೆಂದರೆ ನಾನು ನಿನ್ನನ್ನು ಎಂದಿಗೂ ಒಂಟಿಯಾಗಿ ಬಿಡಲೇ ಇಲ್ಲ ಮಗು. ಕೆಲವರು ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ನೋಯಿಸಿದ್ದಾರೆ. ನಿನ್ನ ಪ್ರೀತಿ, ಕಾಳಜಿಯನ್ನು ಅಗೌರವದಿಂದ ನೋಡಿದ್ದಾರೆ. ನಿನ್ನ ಬೆಲೆ ಅವರು ತಿಳಿಯಲಿಲ್ಲ. ನಿನ್ನ ಮೇಲೆ ಅಪನಂಬಿಕೆಯನ್ನು ಪಡುತ್ತಿದ್ದಾರೆ. ನಿನಗೆ ನೋವು ಕೊಡುತ್ತಿದ್ದಾರೆ. ಮಗು, ನಿನಗೆ ಈ ಸಮಯ ಅನ್ನಿಸುತ್ತಿದೆ ನೀನು ಕತ್ತಲೆಯಲ್ಲಿದ್ದೀಯಾ, ಕತ್ತಲೆಯಲ್ಲಿ ನಡೆಯುತ್ತಿದ್ದೀಯಾ, ನಿನ್ನ ಜೊತೆ ನಿನ್ನ ಸಹಾಯಕ್ಕಾಗಿ ಯಾರೂ ಇಲ್ಲ ಎಂದು. ಆದರೆ ಒಂದು ಮಾತು ನೆನಪಿಡು ಕಂದ, ಆ ಕತ್ತಲೆಯಲ್ಲೂ ನೀನು ನಿರರ್ಗಳವಾಗಿ ಮುಂದೆ ಹೆಜ್ಜೆ ಇಡುತ್ತಾ ಸಾಗುತ್ತಿದ್ದೀಯಾ ಎಂದರೆ ಆ ಕತ್ತಲೆಯಲ್ಲೂ ಆ ಹೆಜ್ಜೆಗೆ ಬೆಳಕು ತೋರಿಸಿರುವ ಶಕ್ತಿ ನಾನೇ ಆಗಿದ್ದೇನೆ. ನಿನ್ನ ಹೃದಯದೊಳಗಿನ ಕಿರುಚಾಟ ಯಾರಿಗೂ ಕೇಳದೇ ಇರಬಹುದು, ಆದರೆ ಆ ಮೌನದ ಶಬ್ದ ನನಗೆ ಸ್ಪಷ್ಟವಾಗಿ ಕೇಳಿಸುತ್ತಿದೆ ಕಂದ. ನೀನು ಕಳೆದುಕೊಂಡದ್ದೆಲ್ಲ ನೆನಪಿಸಿಕೊಂಡು ಅಳುತ್ತಿದ್ದೀಯಾ. ಆದರೆ ಈ ಸಮಯದಲ್ಲಿ ನನ್ನಿಂದ ನಿನಗೆ ಏನು ಸಿಗುತ್ತದೆ ಎಂದು ನೀನು ಊಹೆನೂ ಕೂಡ ಮಾಡಿರಲು ಸಾಧ್ಯವಿಲ್ಲ. ನೀನು ಕಳೆದುಕೊಂಡದಕ್ಕಿಂತ ದೊಡ್ಡ ಆಶೀರ್ವಾದ, ಒಂದು ಬಹುದೊಡ್ಡ ಬದಲಾವಣೆಯ ತಿರುವಿನೊಂದಿಗೆ ನಿನ್ನ ಜೀವನಕ್ಕೆ ಬರುತ್ತಿದೆ ಕಂದ. ನಿನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದಿವೆ. ಆ ಕಳೆದುಕೊಂಡ ನೆನಪುಗಳು ಹಾಗೆ ಈಗಿರುವ ವರ್ತಮಾನದ ದುಃಖಕ್ಕೆ ಕಾರಣವಾಗಿವೆ ಕಂದ. ಮಗು, ಈ ಸಮಸ್ಯೆಗಳನ್ನು ನಾನು ದೂರ ಮಾಡುತ್ತೇನೆ. ನಿನ್ನ ದುಃಖಗಳು ಗಾಳಿಯಲ್ಲಿ ಕರಗುವ ಹೊಗೆಯ ತರ ಕಂದ, ನಿಧಾನವಾಗಿ ಕಾಣೆಯಾಗುತ್ತವೆ. ನೀನು ಗಮನಿಸದೇ ಇರಬಹುದು, ಆದರೆ ಬದಲಾವಣೆ ಈಗಲೇ ಶುರುವಾಗಿದೆ. ನೀನು ಇನ್ನು ಮುಂದೆ ನಾನು ನಡೆಯುವುದು ಸಾಧ್ಯವೇ ಇಲ್ಲ ಎಂದು ನೀನು ಸೋಲೊಪ್ಪಿಕೊಂಡ ಕ್ಷಣದಲ್ಲೂ ಕೂಡ ಇದು ಸಾಧ್ಯ ಅಂತ ನಿನ್ನೊಳಗೆ ಮಾತನಾಡುವ ಧ್ವನಿ ನಾನೇ ಆಗಿದ್ದೇನೆ. ನೀನು ಒಂಟಿಯಾಗಿ ಕುಳಿತುಕೊಂಡಾಗ ನಿನ್ನ ಕಣ್ಣೀರು ನೆಲಕ್ಕೆ ಬೀಳುವುದಕ್ಕಿಂತ ಮೊದಲೇ ಅವು ನನ್ನ ಪಾದ ಸ್ಪರ್ಶ ಮಾಡಿ ದೋಷರಹಿತವಾಗುತ್ತಿದ್ದಾವೆ ಕಂದ. ನಿನ್ನ ಜೀವನದಲ್ಲಿ ಒಂದು ಬಹುದೊಡ್ಡ ತಿರುವು, ಒಂದು ಬೆಳಕು, ಅವಿಸ್ಮರಣೀಯ ಘಟನೆಯಾಗಿ ನಿನ್ನ ಜೀವನಕ್ಕೆ ಬರುತ್ತಿದೆ ಕಂದ. ಇದು ಆಕಸ್ಮಿಕವಾಗಿ ಬರುತ್ತಿಲ್ಲ. ನಿನ್ನ ಈಗಿನ ನೋವಿನ ಮಧ್ಯ ನನ್ನ ಆಸರೆಯ ಭರವಸೆಯಾಗಿ ನಿನ್ನ ಜೀವನವನ್ನ ಪ್ರವೇಶಿಸುತ್ತಿದೆ ಕಂದ. ನಿನ್ನ ಹಿಂದೆ ಒಂದು ಶಕ್ತಿ ಇದೆ. ಭರವಸೆ ಕಳೆದುಕೊಂಡು ಕುಳಿತಾಗ, ಕುಗ್ಗಿದಾಗ ಮುಂದೆ ನಿನಗೆ ದಾರಿ ತೋರಿಸಲು ಒಂದು ಶಕ್ತಿ ನಿಂತಿದೆ ಎಂದರೆ ಆ ಶಕ್ತಿ ನಾನೇ ಆಗಿರುವೆ. ವಿಚಿತ್ರ ಘಟನೆಗಳು ಕೆಲವು ದಿನಗಳಿಂದ ನಿನ್ನ ಜೀವನದಲ್ಲಿ ನಡೆಯುತ್ತಿವೆ. ಇದರಿಂದ ನಿನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿದೆ. ಮುಂದೇನು ನನ್ನ ಜೀವನ ಅನ್ನುವ ಪ್ರಶ್ನೆ ನಿನ್ನನ್ನು ಕಾಡುತ್ತಿದೆ. ನನ್ನ ಮಂದಿರಕ್ಕೆ ಬರಲು ಮನಸ್ಸು ಹಾತೊರೆಯುತ್ತಿದೆ. ನನ್ನ ನಾಮಸ್ಮರಣೆ ನಾಲಿಗೆ ಅರಿವಿಲ್ಲದಂತೆ ನುಡಿಯುತ್ತಿದೆ. ಅಂದರೆ ಇದು ಸಾಮಾನ್ಯವಲ್ಲ ಕಂದ. ನಾನು ನಿನ್ನ ಕನಸಿನಲ್ಲಿ ಬರುವ ಮೂಲಕ ನಿನ್ನನ್ನು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರತರುತ್ತಿದ್ದೇನೆ ಎನ್ನುವ ಭರವಸೆ ನೀಡುತ್ತಿದ್ದೇನೆ. ಮಗು, ಶಾಂತವಾಗಿ ಕುಳಿತು ನನ್ನ ಮಾತು ಕೇಳು. ನನ್ನ ಈ ಧ್ವನಿ ಕೇವಲ ಒಂದು ಮಾತಲ್ಲ, ಅದು ನಾನು ನಿನ್ನ ಹೃದಯಕ್ಕೆ ನೀಡುತ್ತಿರುವ ಒಂದು ದಿವ್ಯ ಸ್ಪರ್ಶವಾಗಿದೆ ಕಂದ. ನಿನ್ನ ಮುಂದೆ ನನ್ನ ಶಕ್ತಿ ಸಾಗುತ್ತಿದೆ. ಇದು ನಿನ್ನ ಹೊಸ ಆರಂಭದ ಸೂಚನೆ ನೀಡುತ್ತದೆ ಕಂದ. ನಂಬಿಕೆ ಇಡು. ನಿನ್ನ ವಿರುದ್ಧ ಯಾರೋ ಮಾತನಾಡುತ್ತಿದ್ದಾರೆ. ನಿನ್ನ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ನಿನ್ನ ಸಂಬಂಧಗಳು ನಿಧಾನವಾಗಿ ನಿನ್ನಿಂದ ದೂರವಾಗುವ ಲಕ್ಷಣ ಕಾಣಿಸುತ್ತಿವೆ ಎಂದರೆ ಇದು ನಿನ್ನ ಸೋಲಲ್ಲ. ಇದು ನಿನ್ನ ಆತ್ಮವನ್ನು ಬಲಿಷ್ಠ ಮಾಡಿಕೊಳ್ಳುವ ಒಂದು ಅಗ್ನಿ ಪರೀಕ್ಷೆಯಾಗಿದೆ. ಇದು ನಿನ್ನ ಒಂದು ಹಿಂದಿನ ಜನ್ಮದ ಸಂಚಿತ ಕರ್ಮದ ಭಾಗವಾಗಿದೆ ಕಂದ. ಇಂತಹ ಸಂದರ್ಭದಲ್ಲಿ ಕುಗ್ಗಿ ಸೋಲೊಪ್ಪಿಕೊಳ್ಳುವುದಕ್ಕಿಂತ ಆ ಸಂಚಿತ ಕರ್ಮವನ್ನು ಒಳ್ಳೆಯ ಕರ್ಮಗಳೊಂದಿಗೆ ಕಳೆದುಕೊಳ್ಳುವ ಪ್ರಯತ್ನ ಮಾಡು. ಖಂಡಿತ ನಾನಿನ್ನ ಜೊತೆ ಇದ್ದು ನಿನಗೆ ಸಹಾಯ ಮಾಡುತ್ತೇನೆ. ನೀನು ನಂಬಿದವರು ಕೆಲವರು ನಿನ್ನ ಜೀವನದಿಂದ ದೂರವಾಗಿದ್ದಾರೆ ಎಂದರೆ ನಿಜವಾಗಿಯೂ ದೂರ ಹೋದವರು ನಿನ್ನ ಜೀವನಕ್ಕೆ ಹೊಂದದವರೇ ಕಂದ. ಜೀವನವೇ ಬೇಡ ಅಂದ ಕ್ಷಣ ನಾನಿನ್ನ ಸನಿಹದಲ್ಲೇ ಇದ್ದೇನೆ. ಇದು ನಿನ್ನ ಅಂತ್ಯ ಅಲ್ಲ. ಮುಂದೆ ನಿನ್ನ ಜೀವನ ಸುಂದರವಾಗಿದೆ. ಹಾಗಾಗಿ ನಿನ್ನನ್ನು ಮುಂದೆ ಕರೆದುಕೊಂಡು ಹೋಗುವ ಶಕ್ತಿ ನಾನಾಗಿ ಬಂದಿದ್ದೇನೆ ಕಂದ. ಮುಂದೆ ಏನಿದೆ ಎಂದು ನಿನಗೆ ತಿಳಿಯದು. ಈಗಿನ ಕೆಲವು ಸಮಸ್ಯೆಗಳಿಂದ ನೀನು ಆವೃತವಾಗಿ ಮುಂದಿನ ಜೀವನದ ಸುಂದರತೆಯನ್ನು ಮರೆತು ಬಿಟ್ಟಿದ್ದೀಯ ಕಂದ. ಇದು ನಿನ್ನ ಅಗ್ನಿ ಪರೀಕ್ಷೆಯ ಸಮಯವಾಗಿತ್ತು. ಇದು ಕಳೆಯುತ್ತಿದೆ. ನೀನು ನಿನ್ನ ಕರ್ಮಗಳನ್ನು ಕಳೆದುಕೊಂಡಿದ್ದೀಯ. ಒಳ್ಳೆಯ ಕರ್ಮಗಳನ್ನು ನಿನ್ನದೇ ಆದ ವರ್ತಮಾನದ ಒಳ್ಳೆಯ ಕರ್ಮದ ಉದ್ದೇಶಗಳೊಂದಿಗೆ ಕೂಡಿಕೊಂಡಿದ್ದೀಯ. ಖಂಡಿತ ನಿನ್ನ ಜೀವನದಲ್ಲಿ ಸಫಲತೆ ಬರುತ್ತಿದೆ ಕಂದ. ನೀನು ಕೆಲವು ಬಾರಿ
ನಾನು ಯಾಕೆ ಜೀವಂತವಾಗಿರಬೇಕು ಅಂದು ಯೋಚಿಸಿದ ಕ್ಷಣದಲ್ಲೇ ನಿನ್ನ ಒಳಗೆ ಇನ್ನೂ ಬದುಕು ಇದೆ ಅಂತ ಹೇಳುವ ಧ್ವನಿ ನಾನೇ ಆಗಿ ಬಂದಿರುವೆ. ಮಗು, ನೀನು ಮಾಡಿದ ಸೇವೆ ವ್ಯರ್ಥ ಆಗಿಲ್ಲ ಕಂದ. ನೀನು ಮಾಡಿದ ಒಳ್ಳೆಯ ಕೆಲಸದ ಫಲ, ಹಾಗೆ ನೀನು ನಂಬಿಕೆ ಇಟ್ಟ ಪ್ರತಿಫಲ, ನೀನು ಕೊಟ್ಟ ಪ್ರೀತಿ ಯಾವುದೂ ಕಳೆದು ಹೋಗಿಲ್ಲ. ಅವು ಎಲ್ಲ ಈಗ ನಿನ್ನ ಬದುಕಿಗೆ ಮರಳಿ ಬರುವ ಸಮಯ ಬಂದಿದೆ. ಆದರೆ ಸರಿಯಾದ ರೂಪದಲ್ಲಿ ಸರಿಯಾದ ಜನರ ಮೂಲಕ ಬರುತ್ತವೆ. ನಂಬಿಕೆ ಇಡು. ಕೆಲವು ಶತ್ರುಗಳು ನಿನ್ನನ್ನು ಕಾಡುತ್ತಿದ್ದಾರೆ ಎಂದು ನಿನಗೆ ಅನ್ನಿಸುತ್ತಿದೆ ಅಲ್ಲವೇ ಕಂದ? ನಿನ್ನ ಬೆಳಕು ಹೆಚ್ಚಾದಾಗಲೇ, ಅಂದರೆ ನೀನು ಬೆಳಕಿನಲ್ಲಿ ಹೋದಾಗಲೇ ತಾನೇ ಆ ನೆರಳುಗಳು ಕಾಣಿಸುತ್ತವೆ. ಹಾಗೇ ಇದು ಕೂಡ. ನೀನೀಗ ಸಫಲತೆಯ ಉತ್ತುಂಗದಲ್ಲಿ ಏರುವ ಸಮಯ ಬಂದಿದೆ. ಹಾಗಾಗಿಯೇ ಆ ಗೆಲುವಿನ ಹಿಂದೆ ಕೆಲವು ತಡೆಯುವ ಶಕ್ತಿಗಳು ಎದುರಾಗುತ್ತವೆ ಕಂದ. ಆದರೆ ನೆನಪಿಟ್ಟುಕೋ, ಈ ಬದುಕಿನ ಹೋರಾಟದಲ್ಲಿ ನೀನು ಒಬ್ಬನೇ ಅಲ್ಲವೇ ಅಲ್ಲ. ನಾನು ನಿನ್ನ ಹಿಂದೆ ಶಕ್ತಿಯಾಗಿ ನಿಂತಿರುವೆ, ಮುಂದೆ ಮಾರ್ಗದರ್ಶನ ಮಾಡುವ ಶಕ್ತಿಯಾಗಿ ನಿಂತಿರುವೆ ಕಂದ. ಜೊತೆಯಲ್ಲೂ ನಿನ್ನ ಭಯ ನಿವಾರಣೆ ಮಾಡುವ ಗೆಳೆಯನಾಗಿ ಬರುತ್ತಿರುವೆ. ನಿನ್ನ ಬದುಕಿನ ಈ ಕತ್ತಲೆಯ ಕಾಲ ನಿನ್ನ ಬದುಕಿಗೆ ದೊಡ್ಡ ತಿರುವಾಗುತ್ತದೆ. ನಿನ್ನನ್ನು ಬಿಟ್ಟು ಹೋದವರು ನಿನ್ನ ಬೆಲೆ ಅರಿತು ಮರಳಿ ಬರುತ್ತಾರೆ. ಆಗ ನಿನ್ನ ಜೀವನದಲ್ಲಿ ಪರಿವರ್ತನೆ ಶುರುವಾಗುತ್ತದೆ. ಬೆಲೆ ತಿಳಿದು ಬಂದವರು ನಿನ್ನನ್ನು ಕಾಳಜಿ ಮಾಡುತ್ತಾರೆ, ಪ್ರೀತಿಸುತ್ತಾರೆ. ಅವರಿಗೆ ಅವರ ತಪ್ಪಿನ ಅರಿವು ಮಾಡಿಸುವುದಾಗಿತ್ತು ನನ್ನ ಯೋಜನೆ. ಹಾಗಾಗಿ ಕೆಲ ಕಾಲ ನೀನು ಅದರ ನೋವನ್ನು ಅನುಭವಿಸಬೇಕಾಯಿತು. ಇದೂ ಕೂಡ ಒಂದು ಪರೀಕ್ಷೆಯಾಗಿತ್ತು. ನಿನ್ನ ದೃಢವಾದ ನಂಬಿಕೆ ಹೇಗಿತ್ತು ಅನ್ನುವುದಕ್ಕೆ. ನೀನು ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವೆ ಮಗು. ಇಂದು ನಿನ್ನನ್ನು ಅರ್ಥ ಮಾಡಿಕೊಳ್ಳದಿದ್ದವರು ನಾಳೆ ನಿನ್ನ ಶಕ್ತಿಯನ್ನು ಕಂಡು ಆಶ್ಚರ್ಯಪಡುತ್ತಾರೆ. ನೀನು ಈಗ ಅನುಭವಿಸುತ್ತಿರುವ ನೋವು, ಸಮಸ್ಯೆ ನಾಳೆ ನಿನ್ನ ಶಕ್ತಿಯನ್ನ ಸಾಕ್ಷಿಯಾಗಿಸುತ್ತದೆ. ನಿನ್ನ ಭರವಸೆ ಮುರಿದು ಹೋಗುತ್ತಿಲ್ಲ, ಅದು ಮತ್ತೆ ಹೊಸದಾಗಿ ಹುಟ್ಟುತ್ತಿದೆ ಕಂದ. ಈ ಸಾಯಿಯ ಮಾತಿನಲ್ಲಿ ನಂಬಿಕೆ ಇಡು. ಮತ್ತೆ ನಿನ್ನ ಜೀವನದಲ್ಲಿ ಶಾಂತಿ, ಪ್ರೀತಿ, ಗೌರವ, ಬೆಲೆ ತುಂಬಿ ಬರುವುದು ಖಚಿತ. ನಿನ್ನ ಹೆಸರು ಯಾರಿಗೂ ಮುಖ್ಯವಲ್ಲ, ಆದರೆ ನಿನ್ನ ನೋವು ತುಂಬ ಸತ್ಯವಾಗಿದೆ. ಅದು ನನಗೆ ತಿಳಿದಿದೆ ಕಂದ. ಒಂದು ದಿನ ನೀನು ನನ್ನ ಬಳಿ ಬಂದು ಮೌನವಾಗಿ ಕೇಳಿಕೊಂಡೆ, ಬಾಬಾ, ನಾನು ನಿಮ್ಮನ್ನ ಇಷ್ಟೊಂದು ನಂಬಿದರೂ ನನಗೆ ಯಾಕೆ ಈ ಸ್ಥಿತಿ ಎಂದು. ಪ್ರಶ್ನೆ ಕೇಳಿದ ನಂತರ ಶಾಂತವಾಗಿ ನನ್ನ ಬಳಿ ಕುಳಿತು ಆ ರಾತ್ರಿ ಮನೆಗೆ ಹೋಗಿ ಅಳುತ್ತಾ ನಿದ್ರೆ ಮಾಡಿದೆ. ಕನಸಿನಲ್ಲಿ ಒಂದು ಬೆಳಕು ನಿಧಾನವಾಗಿ ಹತ್ತಿರ ಬಂತು. ಅದು ಬೆಳಕಲ್ಲ, ಅದು ನಾನು ಕಂದ. ಮಗುವೆ, ನೀನು ನಿನ್ನ ಈಗಿನ ಸಮಸ್ಯೆ, ನೋವನ್ನು ಮಾತ್ರ ನೋಡುತ್ತಿದ್ದೀಯ. ಆದರೆ ನಾನು ನಿನ್ನ ಭವಿಷ್ಯವನ್ನು ನೋಡುತ್ತಿದ್ದೇನೆ. ನಿನ್ನ ಹಿಂದಿನ ಪ್ರಾರಬ್ಧ ಕರ್ಮವನ್ನು ಕಳೆಯುತ್ತಿದ್ದೇನೆ. ನೀನು ಕಳೆದುಕೊಂಡದ್ದನ್ನು ಹಿಡಿದುಕೊಂಡಿದ್ದೀಯ. ಆದರೆ ನಾನು ನೀನು ಹಿಡಿದುಕೊಂಡಿರುವ ಆ ನೋವನ್ನು, ಆ ಜೀವನವನ್ನು ನಿನ್ನಿಂದ ಬಿಡಿಸಿ ಹೊಸ ಜೀವನವನ್ನು ಪ್ರಾರಂಭಿಸುವ ದಿಕ್ಕಿನ ಕಡೆ ಕರೆದೊಯ್ಯುತ್ತಿದ್ದೇನೆ ಕಂದ. ನಿನ್ನ ಜೀವನದಲ್ಲಿ ಈಗ ಏನೂ ಇಲ್ಲ ಅನ್ನಿಸುತ್ತಿದೆ. ಆದರೆ ಅದೇ ಖಾಲಿ ಜಾಗಕ್ಕೆ ನಾನು ನಿನ್ನ ಮನಸ್ಸು ಬಯಸಿದ ಪರಿವರ್ತನೆ, ಸಮೃದ್ಧಿಯನ್ನು ತುಂಬಲು ಬಯಸುತ್ತಿದ್ದೇನೆ ಕಂದ. ನಿನ್ನಿಂದ ನಿನ್ನ ಪ್ರೀತಿ ದೂರವಾಗಿಲ್ಲ, ಆದರೆ ಅದು ನಿನ್ನ ಬೆಲೆ ಅರಿತಿಲ್ಲ. ಹಾಗಾಗಿ ಸ್ವಲ್ಪ ಅಂತರವನ್ನು ಕಾಣುತ್ತಿದೆ. ಆದರೆ ಅತ್ಯಂತ ಸನಿಹವೇ ಅವರು ನಿನ್ನ ಬೆಲೆ, ನಿನ್ನ ಪ್ರೀತಿ, ನಿನ್ನ ಕಾಳಜಿಯನ್ನು ಕಂಡು ಮರಳಿ ಬರುತ್ತಾರೆ ನಿನ್ನ ಜೀವನಕ್ಕೆ. ಇದು ನನ್ನ ವಚನವಾಗಿದೆ. ನಿನ್ನ ಜೀವನದಲ್ಲಿ ಈಗ ಏನೂ ಇಲ್ಲ ಅನ್ನಿಸುತ್ತಿರಬಹುದು, ಆದರೆ ನಿನ್ನ ಜೀವನದಲ್ಲಿ ಈಗ ಸಾಕಷ್ಟು ಬೆಳವಣಿಗೆಯ ಸೂಚನೆ ಸಿಗುತ್ತವೆ ಕಂದ. ಸ್ವಲ್ಪ ತಾಳ್ಮೆಯಿಂದ, ಸಂಯಮದಿಂದ ವರ್ತಿಸು. ನಿನ್ನನ್ನು ಬಿಟ್ಟು ಹೋದ ಕೆಲವು ಸಂಬಂಧಗಳು ನಿನ್ನ ದಾರಿಯನ್ನು ಸ್ವಚ್ಛಗೊಳಿಸಿವೆ. ನಿನ್ನ ಮೇಲೆ ಸಂಶಯಪಟ್ಟವರು, ನಿನ್ನನ್ನು ನಿಂದಿಸಿ ಆಡಿಕೊಂಡು ನಕ್ಕವರು ನಿನ್ನ ಹೆಸರನ್ನು ಈ ಜಗತ್ತಿಗೆ ತೋರಿಸುತ್ತಿದ್ದಾರೆ. ಅಂದರೆ ನಿನ್ನ ಜೀವನ ಹೊಸದೊಂದು ವಿಶೇಷವಾದ ಪರಿವರ್ತನೆಯನ್ನು ಕಂಡುಕೊಳ್ಳುತ್ತದೆ. ಅಂದರೆ ಅವರು ಗುರುವಾಗಿದ್ದಾರೆ. ನಿನ್ನ ಆತ್ಮದ ಉದ್ದೇಶವನ್ನು ಪೂರ್ಣಗೊಳಿಸಿಕೊಳ್ಳಲು ಅವರು ಸಹಾಯ ಮಾಡಿದ್ದಾರೆ. ಹಾಗಾಗಿ ಆ ವಿಚಾರವನ್ನು, ಅಂಥ ಜನರನ್ನು ದೂರ ಮಾಡಿ ನಿನ್ನ ಗುರಿಯತ್ತ ಮುಂದೆ ಸಾಗು. ಖಂಡಿತ ನಿನ್ನ ಗುರಿ ನಿನ್ನನ್ನು ಕಾಯುತ್ತಿದೆ ಕಂದ. ಕೆಲವು ಕಷ್ಟ, ಕೆಲವು ದುಃಖ, ಕೆಲವು ವಂಚನೆ ನಿನ್ನನ್ನು ಒಳಗಿನಿಂದ ಬಲಿಷ್ಠವಾಗಿ ಪರಿವರ್ತನೆಗೊಳಿಸಿವೆ ಮಗು. ಇನ್ನು ಸ್ವಲ್ಪ ಕಾಲ ನಿನ್ನ ಜೀವನದಲ್ಲಿ ಎಲ್ಲವೂ ತಿರುವು ತೆಗೆದುಕೊಳ್ಳುತ್ತೆ. ಈಗಾಗಲೇ ಅದರ ಮುನ್ಸೂಚನೆ ನಿನಗೆ ಸಿಗುತ್ತಿದೆ. ನೀನು ಓಡಾಡಿ ಹುಡುಕಬೇಕಾಗಿಲ್ಲ. ನಿನ್ನನ್ನು ಹುಡುಕಿಕೊಂಡು ಸಮೃದ್ಧಿ ಮರಳಿ ಬರುತ್ತದೆ. ಶ್ರದ್ಧೆ ಇಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು, ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಮುಂದೆ ಸಾಗು. ಆ ಮಧ್ಯರಾತ್ರಿಯಲ್ಲೂ ನೀನು ನನ್ನ ನುಡಿಗಳನ್ನು ಕೇಳಿ ಎದ್ದು ಕುಳಿತು ಎಲ್ಲವೂ ಅದೇ ಹಾಗೇ ಇತ್ತು. ಆದರೆ ನೀನು ಮಾತ್ರ ಬದಲಾಗಿದ್ದೆ. ನಿನ್ನ ಕಣ್ಣಲ್ಲಿ ಈಗ ಭಯ ಇರಲಿಲ್ಲ, ಒಂದು ಶಾಂತಿ, ಒಂದು ಭರವಸೆ ಇತ್ತು. ನಾಳೆ ನಾನು ಹೋರಾಟ ಮಾಡುತ್ತೇನೆ, ಗೆಲ್ಲುತ್ತೇನೆ, ನನ್ನ ಜೀವನವನ್ನು ಸರಿಪಡಿಸಿಕೊಳ್ಳುತ್ತೇನೆ. ನನ್ನ ಜೊತೆ ಗುರುವಾಗಿ ನನ್ನ ಸಾಯಿ ಇದ್ದಾರೆ. ಅವರ ಮಾರ್ಗದರ್ಶನ ನನ್ನನ್ನು ರಕ್ಷಿಸುತ್ತಿದೆ, ಕಾಪಾಡುತ್ತಿದೆ ಎನ್ನುವ ಭರವಸೆಯೊಂದಿಗೆ ನೀನು ನನ್ನ ನಾಮಸ್ಮರಣೆ ಮಾಡುತ್ತಾ ಭಯದ ನಿದ್ರೆಯಲ್ಲ, ಭರವಸೆಯ ನಿದ್ರೆಗೆ ಜಾರಿದೆ. ಈ ಅನುಭವವನ್ನು ನಾನು ಸಂಕ್ಷಿಪ್ತವಾಗಿ ಇಲ್ಲಿ ವಿವರಿಸಿದ್ದೇನೆ ಕಂದ. ಮಗು, ನೀನು ಅನುಭವಿಸುತ್ತಾ ಇರುವ ತೊಂದರೆ, ನೀನು ಒಂದು ಒಳ್ಳೆಯ ಜೀವನವನ್ನು ಪಡೆದುಕೊಳ್ಳಲು ಯೋಗ್ಯನಾಗಿದ್ದೀಯಾ ಸೂಚಿಸುತ್ತಿದೆ ಕಂದ. ನಿನ್ನ ಕಡೆಗೆ ಬರಬೇಕಾದದ್ದು ನಿನ್ನನ್ನು ಎಂದಿಗೂ ಬಿಟ್ಟು ಹೋಗುವುದಿಲ್ಲ.
ಏಕೆಂದರೆ ಅದರ ದಾರಿಯನ್ನು ನಾನು ನಿರ್ಧಾರ ಮಾಡಿದ್ದೇನೆ. ನಂಬಿಕೆ ಇಡು, ನಿನ್ನ ಜೀವನದಲ್ಲಿ ಸಮೃದ್ಧಿ ಬರುವುದು ಖಚಿತ. ಇದು ಕೇವಲ ಮಾತಲ್ಲ, ನನ್ನ ವಚನವಾಗಿದೆ. ಮಗು, ಇದು ಒಂದು ಸಾಮಾನ್ಯ ಸಂದೇಶ ಅಲ್ಲ ಕಂದ. ಇದು ನಿನ್ನ ಹೃದಯದೊಳಗೆ ನಿಶ್ಶಬ್ದವಾಗಿ ಕೇಳಿಸುವ ನನ್ನ ಒಂದು ದಿವ್ಯ ಧ್ವನಿಯಾಗಿದೆ. ನಾನು ನಿನ್ನನ್ನು ಜನ್ಮ ಜನ್ಮಗಳ ಅನುಬಂಧದಿಂದ ಗಮನಿಸುತ್ತಿದ್ದೇನೆ ಕಂದ. ಹಾಗಾಗಿ ನಿನ್ನ ಕರ್ಮಗಳನ್ನು, ದೋಷಗಳನ್ನು ಪರಿವರ್ತನೆಗೊಳಿಸುತ್ತಿದ್ದೇನೆ. ನಿನ್ನ ಮೂಲಕವೇ ಅವುಗಳನ್ನು ಕಳೆದುಕೊಳ್ಳುವ ಸಿದ್ಧತೆ ನಡೆಸುತ್ತಿದ್ದೇನೆ. ನೀನು ಒಂಟಿಯಾಗಿ ಅಳುತ್ತಿದ್ದ ರಾತ್ರಿ ಕೂಡ ನಾನು ನಿನ್ನ ಹತ್ತಿರವೇ ಕುಳಿತಿದ್ದೆ ಕಂದ. ಏಕಿಷ್ಟು ಪರೀಕ್ಷೆ ಎಂದು ನನ್ನನ್ನು ಕೇಳುತ್ತಿರುವೆ. ಆದರೆ ಕಂದ, ನೀನು ಸಾಮಾನ್ಯವಲ್ಲ. ನಿನ್ನೊಳಗಿನ ಶಕ್ತಿ ಜಾಗೃತವಾಗುವ ಸಮಯ ಬಂದಿದೆ. ಅದಕ್ಕೆ ನಿನ್ನ ಸುಂದರ ಜೀವನವನ್ನು ರೂಪಿಸುವ ತಯಾರಿ ನಡೆಯುತ್ತಿದೆ ಕಂದ. ಮಗು, ಪ್ರತಿ ಕಣ್ಣೀರು ಒಂದು ಪ್ರಾರ್ಥನೆಯಾಗಿದೆ. ಪ್ರತಿ ನೋವು ಒಂದು ಶುದ್ಧೀಕರಣವಾಗಿದೆ. ನೀನು ಕಳೆದುಕೊಂಡದ್ದು ನಿನ್ನದಲ್ಲ. ನಿನ್ನದು ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನಂಬಿಕೆ ಇಡು, ನಿನ್ನ ಜೀವನದಲ್ಲಿ ಒಂದು ಬೆಳಕು ಬರುತ್ತಿದೆ. ಅದು ಯಾರಿಂದಲೂ ನಿಲ್ಲಿಸಲಾಗುವುದಿಲ್ಲ. ನಿನ್ನ ಇಚ್ಛೆಗಳು ಪೂರ್ಣಗೊಳ್ಳುತ್ತವೆ, ಆದರೆ ಸರಿಯಾದ ಸಮಯದಲ್ಲಿ, ಸರಿಯಾದ ರೂಪದಲ್ಲಿ. ನಂಬಿಕೆ ಇಡು. ನೀನು ಹುಡುಕುತ್ತಿರುವ ಪ್ರೀತಿ, ಶಾಂತಿ, ಗೌರವ ಅವು ಎಲ್ಲವೂ ನಿನ್ನ ಕಡೆಗೆ ಬರುತ್ತಿವೆ. ನೀನು ಈಗ ನನ್ನ ಮಾತನ್ನು ಕೇಳಲೇಬೇಕು. ನಂಬಿಕೆ ಇಡು. ನಂಬಿಕೆಯನ್ನು ಬಿಡಬೇಡ. ಸಂಶಯವನ್ನು ಮನದಲ್ಲಿ ಸುಳಿಯಗೊಡಬೇಡ ಕಂದ. ಏಕೆಂದರೆ ನೀನು ನೋಡದ ಜಾಗದಲ್ಲಿ ನಾನು ನಿನ್ನ ಜೀವನವನ್ನು ಸರಿಪಡಿಸುತ್ತಿದ್ದೇನೆ. ನೀನು ಒಂಟಿಯಲ್ಲ, ನಾನು ನಿನ್ನ ಜೊತೆ ಇದ್ದೇನೆ. ಮಗು, ಈಗ ಹೇಳು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.